ವಿವೇಕ ಜ್ಯೋತಿ ಶೈಕ್ಷಣಿಕ ವಾಹಿನಿಗೆ ಸ್ವಾಗತ. SATS ನಲ್ಲಿ 2025-26ನೇ ಸಾಲಿನ ಮಕ್ಕಳನ್ನು 2026-27ಕ್ಕೆ ಪ್ರಮೋಟ್ ಮಾಡುವ ವಿಧಾನ ನೋಡೋಣ. ಯಾವುದಾದರೂ ಒಂದು ವೆಬ್ ಬ್ರೌಸರ್ನಲ್ಲಿ SATS ಎಂದು ಸರ್ಚ್ ಮಾಡಿ, ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಯೂಸರ್ ನೇಮ್ ಎಂಟರ್ ಮಾಡಿ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. SATSಗೆ ಲಿಂಕ್ ಇರುವ ಮೊಬೈಲ್ಗೆ ಬರುವ OTPಯನ್ನು ಎಂಟರ್ ಮಾಡಿ, ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಆಗ SATS ಹೋಮ್ ಪೇಜ್ ತೆರೆದುಕೊಳ್ಳುತ್ತದೆ. ಕೆಳಗಡೆ ಸ್ಕ್ರೋಲ್ ಮಾಡಿ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಮೆನು ಮೇಲೆ ಕ್ಲಿಕ್ ಮಾಡಿ, ಪ್ರಮೋಷನ್ ಡೀಟೇಲ್ಸ್ ಕ್ಲಿಕ್ ಮಾಡಿ, ಪ್ರಮೋಟ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಸ್ಟೂಡೆಂಟ್ ಫಾರ್ ಪ್ರಮೋಷನ್ ಪೇಜ್ ತೆರೆದುಕೊಳ್ಳುತ್ತದೆ. ಪ್ರಮೋಟ್ ಮಾಡುವ ಮೊದಲು ಗಮನಿಸಬೇಕಾದ ಅಂಶಗಳು ಇಲ್ಲಿ ಕೆಳಗಡೆ ನೋಟ್ ಗಮನಿಸಿ. ಈ ಸೌಲಭ್ಯ ಕೇವಲ ಪ್ರಮೋಟ್ಗಾಗಿ ಮಾತ್ರ, ಮುಂದಿನ ಶೈಕ್ಷಣಿಕ ತರಗತಿಗೆ ಆಟೋ ಅಪ್ಡೇಟ್ ಆಗುವುದಿಲ್ಲ. ಹಾಗೆ ಪ್ರಮೋಟ್ ಮಾಡಿದ ಮಕ್ಕಳನ್ನ ಅಡ್ಮಿಟ್ ಥ್ರೂ ಪ್ರಮೋಷನ್ ಮೆನು ಮೂಲಕ ದಾಖಲಿಸಿಕೊಳ್ಳಬೇಕು. ಹಾಗೆ ಪ್ರಮೋಟ್ ಮಾಡಲು 4 FA ಹಾಗೂ 2 SA ಅಂದರೆ 6 ರಿಸಲ್ಟ್ ಗಳನ್ನ ಕಡ್ಡಾಯವಾಗಿ ಫಿಲ್ ಮಾಡಿರಬೇಕು. ಜೊತೆಗೆ ಮಕ್ಕಳ ಅಟೆಂಡೆನ್ಸ್ ಅನ್ನು ಕೂಡ ಇಲ್ಲಿ ಫಿಲ್ ಮಾಡಿರಬೇಕು. ಹಾಗಾದ್ರೆ ಮಾತ್ರ ನಾವು ಇಲ್ಲಿ ಮಕ್ಕಳನ್ನ ಪ್ರಮೋಟ್ ಮಾಡ್ಲಿಕ್ಕೆ ಸಾಧ್ಯ. ಒಂದು ವೇಳೆ ನಾವು ಇಂದಿನ ದಿನ ಅವರ ಅಟೆಂಡೆನ್ಸ್ ಮತ್ತು ರಿಸಲ್ಟ್ ಅನ್ನ ಅಪ್ಡೇಟ್ ಮಾಡಿದ್ದರೆ, ಒಂದು ದಿನ ಕಾಯ್ದು ನಾಳೆ ಆ ಮಕ್ಕಳನ್ನು ನಾವು ಪ್ರಮೋಟ್ ಮಾಡಬೇಕಾಗುತ್ತದೆ. ಇಲ್ಲಿ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ನಲ್ಲಿ ಪ್ರಮೋಟ್ ಮಾಡಬೇಕಾದ ತರಗತಿ ಆಯ್ಕೆ ಮಾಡಿ, ಕೆಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ ತರಗತಿಯ ಕ್ರಮ ಸಂಖ್ಯೆ, SATS ನಂಬರ್, ಸ್ಟೂಡೆಂಟ್ಸ್ ನೇಮ್, ಸ್ಟ್ಯಾಂಡರ್ಡ್, ಅಟೆಂಡೆನ್ಸ್ ಪರ್ಸೆಂಟೇಜ್ ಕಾಲಮ್ಸ್ ಗಳನ್ನ ನೋಡಬಹುದು. ಕೊನೆಯಲ್ಲಿ ಪ್ರಮೋಟ್ ಕಾಲಮ್ ನಲ್ಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ಎಲ್ಲ ಮಕ್ಕಳು ಪ್ರಮೋಟ್ ಚೆಕ್ ಬಾಕ್ಸ್ ಟಿಕ್ ಆಗುತ್ತವೆ. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ, OTP ಎಂಟರ್ ಮಾಡಿ, ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ನಂತರ ಸಕ್ಸಸ್ಫುಲ್ಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಎಂಬ ಮೆಸೇಜ್ ಶೋ ಆಗತ್ತೆ. ಹೀಗೆ ಎಲ್ಲಾ ತರಗತಿಗಳನ್ನು 2025-26ರಿಂದ 26-27ಕ್ಕೆ ಪ್ರಮೋಟ್ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ.